ಆ ಜಿಲ್ಲೆಯಲ್ಲಿ ಹೈನೋದ್ಯಮವನ್ನೇ ನಂಬಿ ಸಾವಿರಾರು ಕುಟುಂಬಗಳು ಜೀವನವನ್ನ ಕಟ್ಟಿಕೊಂಡಿವೆ. ಎಂತಹ ಕಷ್ಟದ ಸಮಯದಲ್ಲೂ ಕೂಡ ಹೈನೋದ್ಯಮ ಅಲ್ಲಿನ ಜನರ ಕೈಬಿಟ್ಟಿಲ್ಲ. ಆದರೆ ಆಡಳಿತ ಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಸಂಸ್ಥೆ ನಷ್ಟಕ್ಕೆ ಒಳಗಾಗಿ ಹಾಲು ಉತ್ಪಾದಕರು ತೊಂದರೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬೆಣ್ಣೆ ಹಾಲಿನ ಪೌಡರ್ ಮಾರಾಟವಾಗದೆ ಸಂಕಷ್ಟ. ಕೋಮುಲ್ಗೆ ಬರೋಬ್ಬರಿ 80 ಕೋಟಿಯಷ್ಟು ನಷ್ಟ. ಹಾಲು ಒಕ್ಕೂಟದ ಅಧಿಕಾರಿಗಳಿಗೆ ತಲೆನೋವು. ಕೋಲಾರ ಜಿಲ್ಲೆ ಹೈನೋದ್ಯಮದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ಲಕ್ಷಾಂತರ ಕುಟುಂಬಗಳು ಹೈನೋದ್ಯಮದ ಮೇಲೆ ಅವಲಂಬಿತವಾಗಿದ್ದು, ಜಿಲ್ಲೆಯಲ್ಲಿ ನಿತ್ಯ ಸುಮಾರು 6 ಲಕ್ಷ ಲೀಟರ್ಗೂ ಹೆಚ್ಚು ಹಾಲು ಉತ್ಪಾದನೆಯಾಗ್ತಿದೆ. ಹೀಗಿರುವಾಗ ಕೋಲಾರ ಹಾಲು ಒಕ್ಕೂಟದಲ್ಲಿ ಬೆಣ್ಣೆ ಹಾಗೂ ಹಾಲಿನ ಪೌಡರ್ ಮಾರಾಟವಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಳೆದ 8 ತಿಂಗಳಿನಿಂದ ನಷ್ಟಕ್ಕೆ ಸಿಲುಕಿರುವ ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಬರೋಬ್ಬರಿ 2100 ಟನ್ ಹಾಲಿನ ಪೌಡರ್ ಹಾಗೂ 800 ಟನ್ ಬೆಣ್ಣೆ ಮಾರಾಟವಾಗದೆ ಪರದಾಡುತ್ತಿದೆ. 2100 ಟನ್ ಹಾಲಿನ ಪೌಡರ್ನ ಒಟ್ಟು ಮೌಲ್ಯ 50 ಕೋಟಿಯಾಗಿದ್ದು, 800 ಟನ್ ಬೆಣ್ಣೆಯ ಮೌಲ್ಯ ಬರೋಬ್ಬರಿ 30 ಕೋಟಿಯಷ್ಟು ಒಕ್ಕೂಟಕ್ಕೆ ನಷ್ಟವಾಗಿದೆ. ಇನ್ನು ಹಾಲಿನ ಪೌಡರ್ ಹಾಗೂ ಚೀಸ್ ಮಾರಾಟ ಮಾಡಲಾಗದೆ ಹಾಲು ಒಕ್ಕೂಟದ ಅಧಿಕಾರಿಗಳಿಗೆ ತಲೆನೋವಾಗಿದೆ. ಇನ್ನು ಪೌಡರ್ ಮತ್ತು ಬೆಣ್ಣೆಯ ಬೇಡಿಕೆ ಕುಸಿತ ಹಿನ್ನೆಲೆ ಎಲ್ಲೂ ಸಹ ಮಾರಾಟವಾಗುತ್ತಿಲ್ಲ. ಹೀಗಾಗಿ ಬೆಣ್ಣೆಯನ್ನ ತುಪ್ಪವಾಗಿ ಪರಿವರ್ತನೆ ಮಾಡಲು ಮುಂದಾಗಿದ್ದಾರೆ. ರಾಜ್ಯ ಸೇರಿ ಹೊರ ರಾಜ್ಯದಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿತ ಹಿನ್ನೆಲೆ ಹಾಲಿನ ಪೌಡರ್ ಹಾಗೂ ಬೆಣ್ಣೆ ಮಾರಾಟ ಆಗ್ತಿಲ್ಲ. ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದನೆ ಒಂದೆಡೆ ಹೆಚ್ಚಾಗ್ತಿದ್ದು, ರೈತರ ಹಾಲು ಖರೀದಿ ಮಾಡದಿದ್ರೆ ರೈತರು ನಷ್ಟಕ್ಕೆ ಒಳಗಾಗುತ್ತಾರೆ. ಹಾಗಾಗಿ ಬೆಣ್ಣೆ ಹಾಲು ಪೌಡರ್ ಉತ್ಪಾದನೆ ಮಾಡಿರೋದಾಗಿ ಕೋಮುಲ್ ಒಕ್ಕೂಟದ ಅಧಿಕಾರಿಗಳ ಮಾತು. ನಮ್ಮ ಮಾರಾಟಕ್ಕಿಂತ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಇದ್ದಾಗ ನಾವು ರೈತರಿಗೆ ನಿಲ್ಲಿಸಬೇಕಾಗತ್ತೆ. ರೈತರಿಗೆ ತೊಂದರೆ ಮಾಡೋದು ಬೇಡ ಅಂತಾನೆ ಹೇಳಿ ನಮ್ದು ಏನು ರೈತರಿಂದ 100% ಬರ್ತಾ ಇದೆ, ನಾವು ಅದನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಪೌಡರ್ ಕನ್ವರ್ಟ್ ಮಾಡಿ ಇಡ್ತಾ ಇದೀವಿ. ಹೆಚ್ಚುವರಿ ಹಾಲನ್ನು 2100 ಟನ್ನು ನಮ್ದು SMP ಪೌಡರ್ ಇದೆ, ಬೆಣ್ಣೆ 800 ಟನ್ನು ಇದೆ. ಆಮೇಲೆ ಬೇಡಿಕೆನೂ ಇಲ್ಲ, ಅದಕ್ಕೆ ರೇಟು ದರನೂ ಕಡಿಮೆ ಇದೆ. ಹಂಗಾಗಿ ನಮಗೆ ಒಕ್ಕೂಟಕ್ಕೆ ಲಾಸ್ ಆಗಿದೆ. ನಮ್ಮದೇ ಒಕ್ಕೂಟ ಅಲ್ಲ, ಎಲ್ಲ ಒಕ್ಕೂಟಗಳು ಕೂಡ ಇದು ಲಾಸ್ ಆಗ್ತದೆ. ಇನ್ನು ಸರ್ಕಾರ ಈಗಾಗಲೇ 2 ಬಾರಿ ರೈತರ ಹೆಸರು ಹೇಳ್ಕೊಂಡು ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ಕೊಟ್ಟಿಲ್ಲ. ಜೊತೆಗೆ ಸರ್ಕಾರ ಕಳೆದ 5 ತಿಂಗಳಿನಿಂದ ಹಾಲು ಉತ್ಪಾದಕರಿಗೆ ಬಾಕಿ ಇರುವ ಪ್ರೋತ್ಸಾಹ ಧನವನ್ನು ಸಹ ಬಿಡುಗಡೆ ಮಾಡಿಲ್ಲ. ಸುಮಾರು 44 ಕೋಟಿಯಷ್ಟು ಪ್ರೋತ್ಸಾಹ ಧನ ಬರಬೇಕಾಗಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆ ಅಭಾವವಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಬರದ ಛಾಯೆ ಗೋಚರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಒಕ್ಕೂಟ ಬೆಣ್ಣೆ ಹಾಗೂ ಹಾಲಿನ ಪೌಡರ್ ಮಾಡಿ ನಷ್ಟಕ್ಕೆ ಒಳಗಾಗಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾವಿರಾರು ಟನ್ ಹಾಲಿನ ಪುಡಿ ಮತ್ತು ಬೆಣ್ಣೆ ಗೋಡನ್ಗಳಲ್ಲಿ ಕೊಳಿತಾ ಇದೆ. ಅದಕ್ಕೆ ಜವಾಬ್ದಾರಿ ಯಾರು? ರೈತರು ಹಾಲು ಉತ್ಪಾದನೆ ಮಾಡಿರೋದೇ ತಪ್ಪ. ಅದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸರ್ಕಾರದ ಸಹಕಾರ ಸಚಿವರು ಸಭೆ ಕರೆದು ಅದನ್ನೆಲ್ಲ ಸರ್ಕಾರ 1 ರಿಂದ 10 ಇಲ್ಲಾಂದರೆ PUCಗೂ ವಿತರಣೆ ಮಾಡಲಿ. ಬಡ ಮಕ್ಕಳೇ ಹೋಗ್ತಾ ಇದ್ದಾರೆ, ಮಕ್ಕಳಿಗೆ ನಾವು ಕೊಟ್ಟರೆ ಇನ್ನೂ ಸ್ವಲ್ಪ ಹಾಜರಾತಿ ಹೆಚ್ಚಾಗ್ತದೆ. ಒಟ್ನಲ್ಲಿ ಹೈನೋದ್ಯಮ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದ ರೈತರು ಒಕ್ಕೂಟ ಮಾಡುವ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಮುಂದೆ ಒಕ್ಕೂಟ ನಷ್ಟಕ್ಕೆ ಒಳಗಾಗಿ ರೈತರ ಬದುಕಿಗೆ ಕೊಳ್ಳಿ ಇಡುತ್ತಾ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರ ಸಂಸ್ಥೆಯನ್ನು ಉಳಿಸಬೇಕಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.